ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಲಿವಾಲ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸ್ವಾತಿ ಮಲಿವಾಲ್ ದೆಹಲಿ ಪೊಲೀಸರ ಮುಂದೆ ಹಾಜರಾಗಿ ದೂರನ್ನು ದಾಖಲಿಸಿದ್ದಾರೆ. ಮತ್ತೊಂದು ಕಡೆ ಹಲ್ಲೆ ಆರೋಪಿ ದೆಹಲಿ ಸಿಎಂ ಕೇಜ್ರಿವಾಲ್ ಆಪ್ತ ಸಹಾಯಕ ವಿಭವ್ ಕುಮಾರ್ ಮೇಲೆ ಆಮ್ ಆದ್ಮಿ ಪಕ್ಷ ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಂಡಿಲ್ಲ. ಬದಲಾಗಿ ನಿನ್ನೆ ರಾತ್ರಿ ಲಕ್ನೋಗೆ ಬಂದಿಳಿದ ಅರವಿಂದ ಕೇಜ್ರಿವಾಲ್ ಪಕ್ಕದಲ್ಲೇ ಈ ವ್ಯಕ್ತಿ ಕಾಣಿಸಿಕೊಂಡಿದ್ದಾರೆ. ಇದನ್ನು ಸಹಜವಾಗಿ ಬಿಜೆಪಿ ತೀವ್ರವಾಗಿ ಖಂಡಿಸಿದೆ. ಇಂದು ಅರವಿಂದ ಕೇಜ್ರಿವಾಲ್ ಮತ್ತು ಅಖಿಲೇಶ್ ಯಾದವ್ ಸುದ್ದಿಗೋಷ್ಠಿ ನಡೆಸಿದರು. ಇದೇ ಸಂದರ್ಭದಲ್ಲಿ ಈ ವಿಚಾರ ಪ್ರಸ್ತಾಪ ಆಯಿತು. ಅದಕ್ಕೆ ಉತ್ತರ ಕೊಡದ ಕೇಜ್ರಿವಾಲ್ ಮೈಕ್ ಅನ್ನ ಅಖಿಲೇಶ್ ಕಡೆಗೆ ತಿರುಗಿಸಿದ್ರು. ಇದಕ್ಕಿಂತಲೂ ಮುಖ್ಯವಾದ ವಿಚಾರಗಳಿದೆ ಅಂತ ಅಖಿಲೇಶ್ ಮಾತನ್ನ ಶುರು ಮಾಡಿ ನಂತರ ಮಾತನಾಡಿ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಮಣಿಪುರ ಘಟನೆ, ಪ್ರಜ್ವಲ್ ಪರ ಮೋದಿ ಮತಯಾಚನೆ, ರೆಸ್ಲರ್ಗಳ ಪ್ರತಿಭಟನೆ ಉಲ್ಲೇಖಿಸಿ ವಾಗ್ದಾಳಿ ನಡೆಸಿದ್ರು. ಈ ಮಧ್ಯೆ ಸ್ವಾತಿ ಮಲಿವಾಲ್ ಮೇಲಿನ ಹಲ್ಲೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ರಾಷ್ಟ್ರೀಯ ಮಹಿಳಾ ಆಯೋಗ ಸ್ವಯಂ ಪ್ರೇರಿತ ಕೇಸ್ ಅನ್ನು ದಾಖಲಿಸಿಕೊಂಡು ನಾಳೆ ಬೆಳಗ್ಗೆ ವಿಚಾರಣೆಗೆ ಕರೆದಿದೆ. ನಾಚಿಕೆ ಮರ್ಯಾದೆ ಅನ್ನೋದು ಆಪ್ಗೂ ಇಲ್ಲ ಅನ್ನೋದು ನನಗೆ ಇವತ್ತು ಪ್ರೂವ್ ಆಯಿತು. ಎಂಥ ಕನಸುಗಳೊಂದಿಗೆ ಹುಟ್ಟಿಕೊಂಡಿದ್ದ ಪಕ್ಷ, ಲಜ್ಜೆಗೆಟ್ಟ ಪಕ್ಷಗಳಲ್ಲಿ ನೀವು ಒಂದು. ಅರವಿಂದ ಕೇಜ್ರಿವಾಲ್ ಎಂಬ ವ್ಯಕ್ತಿ ಒಂದು ರೀತಿ ಮಧ್ಯಮ ವರ್ಗದ ಜನರ ಕನಸಿನ ರೀತಿ ಬಂದು ಡಿಫರೆನ್ಷಿಯಲ್ ಪಾಲಿಟಿಕ್ಸ್ ಮಾಡ್ಬೋದು ಅಟ್ಲೀಸ್ಟ್ ಇಂಥ ವಿಚಾರಗಳಿಗೆ ಅಂದ್ಕೊಂಡಾಗ ಎಂಥ ಕಟ್ಟರ್ ಪ್ರೊಫೆಷ್ನಲ್ ಪಾಲಿಟಿಷಿಯನ್ ಆಗಿದ್ದಾರೆ ಅಂತ ಇವತ್ತು ಅರಿವಾಯಿತು. ಮೈಕನ್ನು ಪಕ್ಕಕ್ಕೆ ತಳ್ತಾರೆ. ಇನ್ನೊಬ್ಬರು ಇದಕ್ಕಿಂತ ಬೆಟರ್ ನ್ಯೂಸ್ ಸುದ್ದಿ ಇದೆ ನನಗೆ ಮಾತಾಡೋಕ್ಕೆ ಅಂತ. ಯಾಕೆ ನಿಮ್ಮ ಮನೇಲಿ ಯಾರಿಗಾರು ಆಗಿದ್ದಿದ್ರೆ ಇದಕ್ಕಿಂತ ಬೆಟರ್ ಆಗ್ತಿತ್ತ? ಇನ್ನೊಬ್ರು ಯಾರೋ ಸಂಜಯ್ ಸಿಂಗು ತಾನೇ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹಿಂಗೆ ಆಗಿದೆ ಘಟನೆ ಅಂತ ಹೇಳೋಗಿದ್ದು ಗಿರಾಕಿ ಇವತ್ತು ಮಣಿಪುರ ಇದು ಹೇಗಿದೆ ಅಂದರೆ, ಸರ್ ಇದು ನಿಮ್ಮ ಅಪ್ಪನ ಹೆಸರು ಅಂತ ಅವನು ಅವ್ರ ಅಪ್ಪನ ಹೆಸರು ಹೇಳಿಲ್ವಲ್ಲ ಅಂತ ಅಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸರ್ ನಿಮ್ಮಪ್ಪನ ಹೆಸರು ಸರ್ ನಾನು ಕೇಳ್ತಿರೋದು ಅಂದರೆ ನಾನು ಹೇಳ್ತಿಲ್ವೇನ್ರೆ ಅಸ್ಸಾಮಲ್ಲಿ ಅವನವ್ರ ಅಪ್ಪನ ಹೆಸರು ಹೇಳಿಲ್ಲ ಅಂತನ್ನೋದು. ನಾಚಿಕೆಟ್ಟ ಲಜ್ಜೆಗೆಟ್ಟ ಪಕ್ಷಗಳಲ್ಲಿ ನೀವು ಒಂದು. ಆಪವ್ರು ಮಾನ ಮರ್ಯಾದೆ ಇಲ್ಲ ಯೋಗ್ಯರಿಗೆ. ಯಾಕೆ ಅಂತ ಹೇಳ್ತೀನಿ. ಆ ಹೆಣ್ಣುಮಗಳಿಗೆ ಏನಾಗಿದೆಯೋ ಬಿಟ್ಟಿದೆಯೋ ಬೇರೆ ವಿಚಾರ. ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಟ್ಟಿದ್ದು ತಪ್ಪು ಅನ್ನೋದು ಬಹುಜನರ ಭಾವನೆ. ಈ ಥರದ್ದೆಲ್ಲ ಇತ್ತಂತೆ ಅನ್ನೋ ಹಿನ್ನೆಲೆಯಲ್ಲಿ ಕರೆಕ್ಟ್. ಟಿಕೆಟ್ ಕೊಟ್ಟಿದ್ದೆ JDS ಕರೆಕ್ಟ್. ಈಗ ಯಾವತ್ತೋ ಪಕ್ಷ ಹೇಳಿದೆ. ಇದೆಲ್ಲ BJP ಹುನ್ನಾರ. ಸ್ವಾತಿ ಮಲಿವಾಲ್ ಮೇಲೆ ಈ ಘನಂದಾರಿ ಚೀಫ್ ಮಿನಿಸ್ಟರ್ನ ಪರ್ಸನಲ್ ಸೆಕ್ರೆಟರಿ PA ಬಡಿ ಅಂತನೋ ಹೊಡಿ ಅಂತನೋ ತಳ್ಳು ಅಂತನೋ ದೌರ್ಜನ್ಯ ಮಾಡು ಅಂತ ಯಾವನಾರು ಹೋಗಿ ಹೇಳ್ಕೊಟ್ಟಿರ್ತಾನ? ಕಾಮನ್ ಸೆನ್ಸ್ ಇಲ್ಲದೆ ಇರೋ ಪಕ್ಷ ತಂದು ನಿಮ್ಮ ಮೇಲೆ ಎಕ್ಸ್ಟ್ರಾ ಕೋಪ ಬರಬೇಕು ಎಲ್ಲರಿಗೂ. ಯಾಕಂದರೆ ಇದು ಹೇಗೆ ಅಂದರೆ ಕಳ್ಳ ಸಿಕ್ಕಾಕೊಂಡ್ರೆ ಜನ ಸರ್ ಅವ್ನು ಕಳ್ಳ ಸರ್ ಅವನು ಅಂತಾರೆ. ಒಳ್ಳೆಯವ್ರು ಸಿಗ ಇವ್ನಿಗೇನು ಬಡ್ದಿತ್ತು ಸರ್ ರೋಗ ಕಳತನಕ್ಕೆ ಹೋಗೋಕ್ಕೆ ಅಂತಾರೆ. ಹಾಗೆ ನಿಮ್ಮ ಪರಿಸ್ಥಿತಿ ಇವತ್ತು. ಆಗ ಏನು ಹೇಳಿದ್ರಿ ಎಲ್ಲರೂ ಕಾಂಗ್ರೆಸ್ ಆದಿಯಾಗಿ? ಮೋದಿ ಏನಕ್ಕೆ ಕೂರಿಸ್ಕೊಂಡ್ರು ಪಕ್ಕ ಅವನನ್ನು ಕೇಳಿದ್ರೋ ಇಲ್ವೋ? ಸರಿನೂ ಇರ್ಬೋದು. ಈಗ ಅದೇ ಆರೋಪ ಬಂದಂಥ ನಿಮ್ಮ ಸೆಕ್ರೆಟರಿನ ಪಕ್ಕ ಇಟ್ಕೊಂಡು ಅಕ್ಕ ಇಟ್ಕೊಂಡು ಫ್ಲೈಟಲ್ಲಿ ಓಡಾಡ್ಕೊಂಡು ಮಜಾ ತಗೊಂಡು ಕ್ಯಾನ್ವಾಸ್ಗೆ ಓಡಾಡ್ತಿದ್ದಲ್ಲ, ನಿಮಗೆ ನಾಚಿಕೆ ಬೇಡವಾ? ನಿಮಗೆ ಮಾನ ಮರ್ಯಾದೆ ಬೇಡವಾ? ಹಂಗಾರೆ ಎಂಥ ದೌರ್ಭಾಗ್ಯದ ಸ್ಥಿತಿಗೆ ತಂದುಬಿಟ್ರಿ. ಎಂಥ ಭ್ರಷ್ಟಾಚಾರದ ವಿಚಾರದಲ್ಲಿ ಹುಟ್ಟಿಕೊಂಡಂತಹ ಪಕ್ಷ, ಎಂಥ ಕಚಡ ಪಾಲಿಟಿಕ್ಸಿನ ಆ ದರಿದ್ರ ಕೆಸರೊಳಕ್ಕೆ ಹೋಗಿ ಸಿಗಾಕೊಂಡಿದ್ದೀರಿ. ನೋಡ್ಕೊಳ್ಳಿ ನಿಮ್ಮ ಬುದ್ಧಿನ. ನಿಮ್ಮನ್ನು ನಂಬಬೇಕು ದೇಶದ ಜನ. ಡೆಲ್ಲಿ ಕಮಿಷನ್, ವಿಮೆನ್ಸ್ ಕಮಿಷನ್ಗೆ ಹೆಡ್ ಆಗಿದ್ದ ಹೆಣ್ಣು ಮಗಳೇ ದೂರು ಕೊಡೋಕೆ ಹಿಂದೆ ಮುಂದೆ ನೋಡ್ತಾಳೆ ಅಂತ ಅನ್ನೋದಾದರೆ ಲೆಕ್ಕ ಹಾಕೊಳ್ಳಿ. ಇನ್ನು ಬೇರೆ ಹೆಣ್ಣು ಮಕ್ಕಳ ಕತೆ ಏನಾಗಬೇಕು? ಯಾರು ರಾಜ್ಯಸಭಾ ಸದಸ್ಯೆ ಪ್ಲಸ್ ಡೆಲ್ಲಿ ಕಮಿಷನ್ ವುಮೆನ್ ಕಮಿಷನ್ಗೆ ಚೀಫು ಪ್ಲಸ್ ಇದೇ ಕೇಜ್ರಿವಾಲ್ ಲೇಡಿ ಸಿಂಗಮ್ ಇವರು ಅಂತ ಭಾಷಣ ಬಿಟ್ಟವರು. ಈಗ ಪಕ್ಕದಲ್ಲಿರೋ PA ಮಾಡಿದಾರೋ ಬಿಟ್ಟಿದ್ದಾರೋ ಬೇರೆ. ಇಷ್ಟೆಲ್ಲ ಆರೋಪ ಬಂದಮೇಲೆ ಅದಕ್ಕೊಂದು ರೆಸ್ಪಾನ್ಸ್ ಕೊಡದೆ ಮೈಕನ್ ಪಕ್ಕ ತಳ್ಬಿಟ್ಟು ಅವ್ರನ್ನ ಪಕ್ಕದಲ್ಲಿ ಅಂಟಿಸ್ಕೊಂಡು ಓಡಾಡ್ತಿರಲ್ಲ ಲಜ್ಗೆಟ್ಟವ್ರ ಥರ. ಇದು ಆಪು. ವಾಟ್ ರೈಟ್ ಯು ಹ್ಯಾವ್ ಟು ಟಾಕ್ ಅಬೌಟ್ ಎ ಡಿಫರೆನ್ಷಿಯಲ್ ಪಾಲಿಟಿಕ್ಸ್? ಯು ಹ್ಯಾವ್ ಆ್ಯಕ್ಚುಲಿ ಕಿಲ್ಡ್ ಗುಡ್ ಪೀಪಲ್. ರಾಜಕಾರಣದ ಬಗ್ಗೆ ಮಾತಾಡೋದನ್ನು ನಾಚಿಗೆಟ್ಟವ್ರ ತಂದು. ಎಸ್, ನಂದಿನಿ ಉತ್ಪನ್ನಗಳನ್ನು ವಿಶ್ವಮಾನ್ಯಗೊಳಿಸೋದಕ್ಕೆ T20 ವಿಶ್ವಕಪ್ಪಲ್ಲಿ ಐರ್ಲೆಂಡು ಮತ್ತು ಸ್ಕಾಟ್ಲ್ಯಾಂಡ್ ಎರಡು ತಂಡಕ್ಕೆ ನಮ್ಮ ನಂದಿನಿದನ ಉತ್ಪನ್ನನ ಪ್ರಾಯೋಜಕತ್ವ ಕೊಟ್ಟಿದ್ದಾರೆ ಅವ್ರ ಜೆರ್ಸಿಗೆ. ಅದಕ್ಕೆ ಮೋಹನ್ ದಾಸ್ ಪೈ ಎಲ್ಲ ಯಾಕೆ ಕೊಡಬೇಕಾಗಿತ್ತು, ಅದನ್ನು ದುಡ್ಡನ್ನು ರೈತರು ಕೊಡಬೇಕಾಗಿತ್ತು ಅಂತೆಲ್ಲ ಹೇಳಿದ್ದಾರೆ. ನನಗೇನಂಗೆ ಅನ್ನಿಸ್ತಿಲ್ಲ. ಚೀಫ್ ಮಿನಿಸ್ಟರ್ ಅದನ್ನು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ನನ್ನ ಪ್ರಕಾರ ಚೀಫ್ ಮಿನಿಸ್ಟರ್ ಸರಿ. ಯಾಕೆ, ಏನಾಗಿದೆ ತಪ್ಪದ್ರಲ್ಲಿ? ಈಗ
ಏನಾಗಿದೆ ಅದರಲ್ಲಿ? ಅರೆ, ಒಂದು ಬ್ರ್ಯಾಂಡನ್ನು ಕಟ್ಟಬೇಕಾದ್ರೆ ಬರೀ ಕರ್ನಾಟಕದೊಳಗಡೆ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡ್ರೆ ಆಗ್ಲಿಕ್ಕಿಲ್ಲ. ಇಫ್ ಅಮೂಲ್ ಕ್ಯಾನ್ ಬಿಕಮ್ ಎನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್, ವೈ ನಾಟ್ ನಂದಿನಿ? ವೈ ನಾಟ್? ಒಂದು ವೇಳೆ ಐರ್ಲೆಂಡು ಸ್ಕಾಟ್ಲೆಂಡ್ಗೆ ಯಾಕೆ ಕೊಟ್ಟಿರ್ತಾರೆ? ಬೇರೆ ಟೀಮ್ಗೆ ಕೊಡ್ಬೋದಾಗಿತ್ತೇನೋ ಅಂತಲ್ಲ, ಗೊತ್ತಿಲ್ಲ. ಅಷ್ಟು ದುಡ್ಡು ಬೇಕಲ್ಲ, ಅದಕ್ಕೆ ಎಷ್ಟೋ ಅವ್ರು ಬಜೆಟ್ ನೋಡ್ಕೊಂಡು ಮಾಡಿರ್ತಾರೆ. ಸ್ಕಾಟ್ಲ್ಯಾಂಡಲ್ಲಿ ಐರ್ಲ್ಯಾಂಡಲ್ಲಿ ಅವರ ಕ್ರಿಕೆಟ್ ತಂಡದ ಅಭಿಮಾನಿಗಳು ಇದನ್ನು ನೋಡಿ ಯಾವುದೋ ಒಂದು ಲೋಗೋ ಹಾಕ್ತಿದ್ದಾರೆ ನಮ್ಮ ಟೀಮ್ ಮೇಲೆ, ಲೆಟ್ ಸಿ ದೋಸ್ ಪ್ರಾಡಕ್ಟ್ ಅಂತ ಟೆಸ್ಟ್ ಮಾಡ್ಬೋದು. ಆ ಟೆಸ್ಟ್ ಮಾಡಿದ್ರೆ ಚೆನ್ನಾಗಿದೆ ಅಂತವ್ರು, ಚೆನ್ನಾಗಿದೆ ನಮ್ಮ ನಂದಿನಿ ಬ್ರ್ಯಾಂಡ್ಗಳದ್ದು ಉತ್ಪನ್ನಗಳೆಲ್ಲ ಫಸ್ಟ್ ಕ್ಲಾಸಾಗೇ ಇದೆ, ನಿಜವಾಗ್ಲೂ ಚೆನ್ನಾಗಿದೆ, ಡೌಟ್ ಇಲ್ಲ, ನೋ ಡೌಟ್. ಹಾಗಿದ್ದಾಗ ಜಾಸ್ತಿ ಆದರೆ ನನ್ನ ರೈತನ ಉತ್ಪನ್ನಗಳೇ ಹೆಚ್ಚಾಗತ್ತೆ. ಏನು ವಾಟ್ ಇಸ್ ರಾಂಗ್ ಇನ್ ಇಟ್? ಈಗ ಮೊಂದಾಸ್ ಪೈ ಅದು ಯಾಕೆ ಕೇಳಿದ್ರು ನಂಗೆ ಗೊತ್ತಿಲ್ಲ. ಬಿಕಾಸ್ ಐ ಥಾಟ್ ಬ್ರ್ಯಾಂಡು ವರ್ಲ್ಡ್ ಬ್ರ್ಯಾಂಡ್ಗಳನ್ನು ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡೋದಕ್ಕೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಬೇಕು ಎಲ್ಲರಿಗಿಂತ. ಈಗ ಅವ್ರ ಮೂಲ ಕಂಪನಿ ಇನ್ಫೋಸಿಸ್ ಇತ್ತು, ಅಮೆರಿಕಾಲಿ ಯಾವುದೋ ಒಂದು ಸ್ಪಾನ್ಸರ್ ಮಾಡಿದ್ರೆ ಯಾಕೆ ಮಾಡಿದ್ರಿ ಅಂದರೆ, ಅದ್ಯಾವುದೋ ಕತಾರ್ ಏರ್ಲೈನ್ಸ್ನವ್ರು ಯಾರಿಗೋ ಟೀಮ್ಗಳಿಗೆ, ಇಂಡಿಯಾ ಟೀಮ್ಗಳಿಗೆ IPL ಅಲ್ಲಿ ಇಲ್ಲೆಲ್ಲ ಮಾಡ್ತಿರ್ತಾರಲ್ಲ, ಅವ್ರ ದೇಶದಲ್ಲಿ ಯಾಕೆ ಮಾಡಿದ್ರಿ ನೀವು ಅಲ್ಲೆಲ್ಲ ಅಂತಂದರೆ, ಐ ಡೋಂಟ್ ನೋ ವೈ ವಿ ಆರ್ ಗೆಟಿಂಗ್ ಇನ್ ಟು ಇಟ್. ಅದನ್ನು ಭಾಳ ದೊಡ್ಡ ಸಮಸ್ಯೆ ಏನು ಆಗಬಾರ್ದು ಅದು. ಅಲ್ಲ, ಅಲ್ಲಿ ಖರ್ಚು ಮಾಡ್ತೀರಿ, ರೈತರಿಗೆ ಕೊಡೋದ್ರಲ್ಲಿ ಚೌಕಾಸಿ ಮಾಡ್ತೀರಿ ಅಂತ. ಏನು ಯಾರು ಚೌಕಾಸಿ ಮಾಡ್ತಾರೆ ಅಂತ ಹೇಳಿರೋದು ಈಗ ಅದರಲ್ಲಿ? ಅದು ಹೆಂಗಾಗತ್ತೆ? ಹಂಗಂದ್ರೆ ಇದನ್ನು ಮಾಡೋದ್ರಿಂದ ಅದು ಮಾಡಬೇಡ, ಅದನ್ನು ಮಾಡೋದ್ರಿಂದ ಇದು ಮಾಡಬೇಡ ಅಂತನಾ? ಮುಂದಕ್ಕೆ ಹೋಗೋದೇ ಬೇಡವಾ ಅಂತ ಆಗಲೇಬಾರ್ದ ಬ್ರ್ಯಾಂಡ್ ಆಗಾರೆ? ನನಗೆ ಅರ್ಥ ಆಗಲಿಲ್ಲ. ನನ್ನ ಪ್ರಕಾರ ನನಗೇನು ಭಾಳ ದೊಡ್ಡದಾಗಿದೆ ಅಂತ. ಆದರೆ ಮುಖ್ಯಮಂತ್ರಿಗಳು ನೀವು ಇದನ್ನು ಡಿಫೆಂಡ್ ಮಾಡೋದೇ ಆದರೆ ಆ ಸಂಸ್ಥೆ ಹಾಳಾಗಿ ಹೋಗಬಾರದು, ರೈತರು ಚೆನ್ನಾಗಿರಲಿ ಅನ್ನೋದು ನಿಮ್ಮ ಬೈಕೆ ಗ್ಯಾರಂಟಿ ಅಂತ ನಂಗೆ ಗೊತ್ತಿರೋದ್ರಿಂದ ಅವ್ರಿಗೆ ಬಾಕಿ ಇರುವ ಪ್ರೋತ್ಸಾಹಧನ ಬೇಗ ಕೊಟ್ಬಿಡಿ ಅಷ್ಟೇ. ಅದೆಷ್ಟೋ ಇದೆಯಂತೆ, 600 ಕೋಟಿನೋ 500 ಕೋಟಿನೋ, ಯಾವ ದೊಡ್ಡ ದುಡ್ಡು ಅದು ನಮ್ಮ ಕರ್ನಾಟಕಕ್ಕೆ? ರೈತರ ಹಿತ ಹಿಂಗೆ ಅಂದ್ಬಿಟ್ಟು ಕೊಟ್ಬಿಡ್ಬೋದು ಬೇಕಾರೆ CM ಕೊಟ್ಬಿಡಿ, ಸಮಸ್ಯೆನೇ ಅಷ್ಟೇ. ಬಟ್ ಬ್ರ್ಯಾಂಡ್ ಬಿಲ್ಡಿಂಗಲ್ಲಿ ಐ ಥಿಂಕ್ ನಂದಿನಿ ಶುಡ್ ಗೋ ಮೋರ್ ಅಗ್ರೆಸಿವ್ ನನ್ನ ಪ್ರಕಾರ. ಯಾಕೆ ಬರೀ ಅಮೂಲ್ಯ ಆಗಬೇಕು ಅಂತಿದ್ವಿ? ಅಮೂಲ್ ಆಗಿಲ್ವಾ ಇವತ್ತು ಇಂಟರ್ನ್ಯಾಷನಲ್ ಬ್ರ್ಯಾಂಡು? ತಪ್ಪಲ್ಲ, ದೇಶದ ಬ್ರ್ಯಾಂಡಿಗೆ ಅದುವೇ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಅದು ಬೆಂಗಳೂರಿನಲ್ಲಿ ಹುಟ್ಟಿದ ಇನ್ಫೋಸಿಸ್ ದೊಡ್ಡ ಬ್ರ್ಯಾಂಡ್ ಆಗಲಿಲ್ವಾ? ಹಾಗೆ ಮಾರ್ಕೆಟಿಂಗ್ ಮಾಡಿ. ಎಸ್. ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಬಳಿಕ ಇದೀಗ ಬಿಹಾರದ ಸೀತಾಮರ್ಹಿಯಲ್ಲಿ ಸೀತಾಮಾತೆ ಮಂದಿರ ನಿರ್ಮಿಸುವ ಭರವಸೆಯನ್ನು ಗೃಹ ಸಚಿವ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಇದು ಮೋದಿಯಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಪ್ರಧಾನಿ ಮೋದಿ ನಿವೃತ್ತಿ ಕುರಿತಾಗಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮತ್ತದೇ ಮಾತುಗಳನ್ನು ಆಡಿದ್ದಾರೆ. ಅವ್ರು ಹೇಳಿ ಬಿಡ್ರಿ ರೇ, ಇನ್ನೊಬ್ಬರದ್ದು ಕೂತ್ಕೊಂಡು ಬರೀ ಕಾಮೆಂಟ್ರಿ ಹೊಡೆಯಕ್ಕೆ ಸರಿ ಇದ್ದಾರೆ ಇವರು. ಒಂದು ವೇಳೆ ಅವ್ರು ಮಾಡ್ಕೋತಾರೆ ಅಂತ ಇಟ್ಕೊಳ್ಳೋದು ನಿಮ್ಗೇನಾಗಬೇಕು? ಅದು ಅವ್ರ ಪಕ್ಷದ ನಿರ್ಧಾರ, ನಿಮ್ಗೇನಾಗಬೇಕು? ಯಾರಿಗಾದ್ರೂ ಈಗ ಸ್ಟಾಲಿನ್ನು ಯಾರನ್ನಪ್ಪ CM ಮಾಡ್ತೀನಿ, ದಯಾನಿಧಿ ಮಗನ ಯಾರನ್ನ ಮಾಡ್ತೀನಿ ಅಂತ ಹೇಳ್ಬೋದೇನಪ್ಪ, RJD ಅವ್ರು ಹೇಳ್ಬೋದಪ್ಪ, ಇನ್ನೊಬ್ರು ಹೇಳ್ಬೋದು, ಇವ್ರು ಯಾರನ್ನೋ ಮಾಡ್ಕೋತಾರೆ. ನಿಮ್ಗೇನಾಗಬೇಕು ಅದಕ್ಕೀಗ? ಬೇಕಿದ್ರೆ ನಿಮ್ಮ ಮಖ ತೋರಿಸ್ಬಿಟ್ಟು ಓಟ್ ಕೇಳ್ಕೊಳ್ಳಿ, ಇಲ್ದ್ರೆ ಬಿಟ್ಕೊಳ್ಳಿ, ಇಲ್ದ್ರೆ ಅಭಿಭವ್ ಕುಮಾರ್ನ ನಿಲ್ಲಿಸ್ಕೊಂಡು ಕೇಳಿ ಓಟನ್ನ, ಯಾವನ್ ಬೇಡ ಅಂದವನು? ಬೇರೆ ಪಕ್ಷಗಳು ಈ ಬಿಹೇವಿಯರ್ ಮಾಡಿದ್ದಿದ್ರೆ ವಿ ವುಡ್ ಹ್ಯಾವ್ ಅಂಡರ್ಸ್ಟುಡ್. ಪ್ರೊಫೆಷನಲ್ ಪಾಲಿಟಿಷಿಯನ್ಸ್ ಆಗಿ ಎಲ್ಲ ಸೂಕ್ಷ್ಮತೆಗಳನ್ನು ಕಳೆದುಕೊಂಡಿರೋ ಪಕ್ಷಗಳಿಂದ ನಾವು ನಿರೀಕ್ಷೆ ಮಾಡೋದಾದ್ರೂ ಏನು ಅಂತ. ನಾಟ್ ಡೆಫಿನೆಟ್ಲಿ. ಐ ಥಿಂಕ್ ಲಾಟ್ ಆಫ್ ಪೀಪಲ್ ವುಡ್ ಹ್ಯಾವ್ ಬಿನ್ ಡಿಸಪಾಯಿಂಟೆಡ್ ವಿತ್ ಆಪ್ ಆನ್ ದಿಸ್ ಇಶ್ಯೂ. ಐ ಆಮ್ ಪ್ರೆಟಿ ಶ್ಯೂರ್ ಅಬೌಟ್ ಇಟ್. ಹಾಗಾಗಿ ಅವ್ರು ಯಾರನ್ನಾರು ಮಾಡ್ಕೋತಾರೆ, ನಿಮಗೆ ಬೇಕಿದ್ರೆ ಓಟ್ ಕೇಳ್ಕೊಳ್ಳಿ, ಜನ ಕೊಟ್ಕೋತಾರೆ, ಸಾಕಿದ್ರೆ ಬಿಟ್ಕೋತಾರೆ. ಅವ್ರು ಯಾರನ್ನಾರು ಮಾಡ್ಕೋತಾರೆ, ನಿಮ್ಮನ್ನು ಕೇಳ್ಕೊಂಡು ಏನು ಮಾಡಬೇಕಾಗಿಲ್ಲ. ಇಲ್ಲಿ ಈ ಮಧ್ಯೆ ಅವರೇನೋ ಭಾಷಣ ಮಾಡಿದ್ದಕ್ಕೆ ಇವ್ರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಇಡಿನವರು ಸಾರ್ ವೈಲೇಟ್ ಮಾಡಿಬಿಟ್ಟಿದ್ದಾರೆ ಬೈಲು ನೋಡಿ ಸರ್. ಸುಪ್ರೀಂ ಕೋರ್ಟ್ನವ್ರು ಅವರು ಊಹೆ ಮೇಲೆ ಏನೇನೋ ಮಾತಾಡಿದ್ರಲ್ಲ, ಮಾಡಲ್ಲ, ನಾವು 21 ದಿನ ಅಂದಿದ್ದೀವಿ, 21 ದಿನ ಆದಮೇಲೆ ಅವ್ರು ವಾಪಸ್ ಬಂದು ಸರೆಂಡರ್ ಆಗಬೇಕು ಅಂತ ಹೇಳಿದ. ಈ ಮಧ್ಯೆ ಇವತ್ತು ಹೈ ಡ್ರಾಮಾ, JDS ಸಿಕ್ಕಿರಲಿಲ್ಲ KT ಶ್ರೀಕಂಠೇಗೌಡರಿಗೆ, ಅದನ್ನ ಯಾರೋ ವಿವೇಕಾನಂದ ಅನ್ನೋರು ಕೊಟ್ಟಿದ್ರು. ಅವ್ರ ಬೆಂಬಲಿಗರೆಲ್ಲ ಎಳೆದಾಡ್ಬಿಟ್ರಂತೆ, ಬಾಣ ಹಾಕೋಣ ನೀನು ಇಂಡಿಪೆಂಡೆಂಟ್ ಆಗಿ ನೋಡಬಿಡೋಣ ಅಂತ. ಅವರು ಹಾಕಿಲ್ಲ ಕೊನೆಗೂ. ಸರಿ, ಆ ಮಧ್ಯೆ ರಘುಪತಿ ಭಟ್ BJP ಬಂಡಾಯ ಅಭ್ಯರ್ಥಿಗೆ ಹಾಕಿದ್ದಾರೆ. ಅದನ್ನೇನು ಮಾಡ್ತಾರೋ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ, ಈಸ್ ಎ ವೆರಿ ಲಾಯಲ್ ಪಾರ್ಟಿ ವರ್ಕರ್. ಅಲ್ಲ, ಇದರಿಂದ PMನೋ CMನೋ ನಿರ್ಧಾರ ಮಾಡೋದಿಲ್ವಲ್ಲ, ಇದಕ್ಕೆ ಯಾಕೆ ನಂಗೆ ಅರ್ಹ ಇಲ್ಲ ಅಂತ ಕೇಳಿದ್ದಾರೆ ಅವರು. ನಂಗೆ ಗೊತ್ತಿಲ್ಲ, ಏನೋ ಒಟ್ಟಲ್ಲಿ ಲಾಯಲ್ ವರ್ಕರ್, ಅದು ಏನು ಮಾಡ್ತಾರೋ ಏನೋ ನಂಗೆ ಐಡಿಯಾ ಇಲ್ಲ. ಇನ್ನು ರಾಜೀವ್ ಗೌಡ್ರ ಆಪ್ತ ಅಂತ ಯಾರೋ ಈಶಾನ್ಯ ಪದವೀಧರ ಕ್ಷೇತ್ರ ಅವರೊಬ್ಬರು ಹಾಕಿದಾರಂತೆ. ಇರಲಿ ಬಿಡಿ, ಎಲ್ಲರೂ ಹಾಕಿರ್ತಾರೆ. ಇದರ ರಾಮೋಜಿ ಗೌಡ ಅಂತ ಕಾಂಗ್ರೆಸ್ ಅಭ್ಯರ್ಥಿ, ಅವ್ರದ್ದು ಅನ್ನಲಾಗಿರುವ ಗಿಫ್ಟ್ ಬಾಕ್ಸ್ಗಳು ಅದು ಯಾವುದೋ ಆನೇಕಲ್ ಗೋದಾಮಲ್ಲಿ ಸಿಗಾಕೊಂಬಿಟ್ಟಿದೆಯಂತೆ. ಪೊಲೀಸ್ನವ್ರು ಸೀಸ್ ಮಾಡಿದಾರಂತೆ. ಅದನ್ನು ತಗೊಂಡೋಗಿ ಈಗ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರಂತೆ. ಇದು ಏನು ಚುನಾವಣೆ? ಇದು ಎಲೆಕ್ಷನ್. ಪದವೀಧರ ಮತ್ತು ಶಿಕ್ಷಕರು ಮತ್ತು ಪದವೀಧರರ ಅಲ್ಲಲ್ಲ
ಪರವಾಗಿಲ್ಲ. ಶಿಕ್ಷಕರು ಮತ್ತು ಪದವೀಧರರ ಕ್ಷೇತ್ರದ ಚುನಾವಣೆ, ಗಿಫ್ಟ್, ಗೋದಾಮು, ಬಾಡೂಟ, ಗುಂಡಾಟ ಅಂತ ಲಜ್ಜಿಗೆಟ್ಟ ಹೆಸರಿನಲ್ಲಿ ನಡೀತಿರೋ ಡೆಮಾಕ್ರಸಿನಲ್ಲಿ ನಡೀತಿದೆ. ಡಿಸ್ಮಿಸ್ ದಿಸ್ ಕೌನ್ಸಿಲ್ ಎಲೆಕ್ಷನ್ಸ್ ಅನ್ನು. ಇಟ್ಸ್ ಎ ಶೇಮ್ ಆನ್ ಅವರ್ ಸೊಸೈಟಿ. ಎಸ್,